ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೊಸ ನೋಟಿಫಿಕೇಷನ್ ಕಾಲ್ಫಾರ್ಮ್ ಮಾಡಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಒಂದು ಹೊಸ ನೇಮಕಾತಿ ಸೆಂಟ್ರಲ್ ಗೌರ್ನಮೆಂಟ್ ಜಾಬು, 67 ಹುದ್ದೆಗಳ ಬೃಹತ್ ನೇಮಕಾತಿ. ಬಂದರು ಇಲಾಖೆಯಲ್ಲಿ ಹಾಸ್ಟೆಲ್ ವಾರ್ಡನ್ ಸೇರಿದಂತೆ ವಿವಿಧ ಹುದ್ದೆಗಳ ನೇಮಕಾತಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ. MTIನಲ್ಲಿ ಖಾಲಿ ಇರುವ ಹಾಸ್ಟೆಲ್ ವಾರ್ಡನ್ ಸೇರಿ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಇದು 2024 ಡಿಸೆಂಬರ್ ಮಂತಲ್ಲಿ ನೋಟಿಫಿಕೇಷನ್ ಆಗಿರೋದು. ಇಲ್ಲಿ ನೋಡಿ, ಕೇಂದ್ರ ಸರ್ಕಾರದ ಸಾರ್ವಜನಿಕ ವಲಯದ ಉದ್ಯಮವಾದ ಭಾರತೀಯ ಬಂದರುಗಳ ಸಂಸ್ಥೆಯಲ್ಲಿ ಖಾಲಿ ಇರುವ ಹಾಸ್ಟೆಲ್ ವಾರ್ಡನ್, ವಿವಿಧ ಮೆಡಿಕಲ್ ಆಫೀಸರ್ ಸೇರಿದಂತೆ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿ ಕರೆಯಲಾಗಿದೆ. ಇಲ್ಲಿ ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆಯೋ, ಗೌರ್ನಮೆಂಟ್ ಜಾಬ್ ಪಡ್ಕೋಬೇಕು ಅಂತ ಇದೆಯೋ, ಅದಕ್ಕೆ ನೀವು ಒಂದು ಅಪ್ಲಿಕೇಶನ್ ಕಾಲ್ಫಾರ್ಮ್ ಮಾಡಿದ್ದಾರೆ. ಇದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ನೋಡಿ, ಇದು ಒಂದು ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡಿ 18/12/2024 ಆಗಿದೆ. ಕೊನೆಯ ದಿನಾಂಕ ಇದಾಗಿದೆ. ಈ ಹುದ್ದೆಯನ್ನು ಬಯಸುವ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಕೂಡಲೇ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದು ಆದಮೇಲೆ ಯಾವೆಲ್ಲ ಒಂದು ಹುದ್ದೆಗಳ ವಿವರಗಳು ಅದನ್ನು ನೋಡೋದಾದರೆ, ಹುದ್ದೆಯ ಹೆಸರು, ಹುದ್ದೆಗಳ ಸಂಖ್ಯೆ: ನಾಟಿಕಲ್ ಫ್ಯಾಕಲ್ಟಿ 18, ಇಂಜಿನಿಯರಿಂಗ್ ಫ್ಯಾಕಲ್ಟಿ 7, ರೇಡಿಯೋ ಆಫೀಸರ್ 3, ಎಲೆಕ್ಟ್ರೋಟೆಕ್ ಆಫೀಸರ್ 3, ನಾವೆಲ್ ಆರ್ಕಿಟೆಕ್ಟ್ 1, ಅಕಾಡೆಮಿಕ್ ಫ್ಯಾಕಲ್ಟಿ 8, ನಾಟಿಕಲ್ ಇನ್ಸ್ಟ್ರಕ್ಟರ್ 7, ಇಂಜಿನಿಯರಿಂಗ್ ಇನ್ಸ್ಟ್ರಕ್ಟರ್ 4, IT ಇನ್ಸ್ಟ್ರಕ್ಟರ್ 1, ಕೋರ್ಸ್ ಬುಕ್ಕಿಂಗ್ 1, ವರ್ಕ್ಶಾಪ್ ಇನ್ಸ್ಟ್ರಕ್ಟರ್ 6, ಫಿಸಿಕಲ್ ಟ್ರೈನಿಂಗ್ ಇನ್ಸ್ಟ್ರಕ್ಟರ್ 1, ಮೆಡಿಕಲ್ ಆಫೀಸರ್ 1, ಮೆಡಿಕಲ್ ಇನ್ಸ್ಟ್ರಕ್ಟರ್ 2, ಹಾಸ್ಟೆಲ್ ವಾರ್ಡನ್ ಮಹಿಳೆ 2, ಹಾಸ್ಟೆಲ್ ವಾರ್ಡನ್ ಪುರುಷ 1. ಒಟ್ಟು ಹುದ್ದೆಗಳು 69 ಆಗಿದೆ. ಫ್ರೆಂಡ್ಸ್, ಇದ್ರ ಪ್ರಕಾರ ನಾವು ಒಂದು ವೇತನ ಶ್ರೇಣಿ ನೋಡೋದಾದರೆ, ಪ್ರತಿ ತಿಂಗಳಿಗೆ 45,000 ಮಿನಿಮಮಿಂದ ಹಿಡಿದು 1,35,000ವರೆಗೂ ವೇತನ ನೀಡಲಾಗುತ್ತದೆ. ವಿದ್ಯಾರ್ಹತೆ ಏನಿರಬೇಕು ಅಂತ ನೋಡೋದಾದರೆ, ನಾವು ಯಾವುದಾದ್ರೂ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸಂಬಂಧಿಸಿದ ವಿಭಾಗದಲ್ಲಿ UG ಅಥವಾ PG ಮಾಡಿರಬೇಕು. ಅದ್ರ ಜೊತೆಗೆ 5 ಮತ್ತು 10 ವರ್ಷಗಳ ಅನುಭವವನ್ನು ಸಂಬಂಧಿಸಿದ ಕ್ಷೇತ್ರದಲ್ಲಿ ಹೊಂದಿರಬೇಕು. ಇನ್ನು ಏಜ್ ನೋಡೋದಾದರೆ, ಅಭ್ಯರ್ಥಿಗೆ ಗರಿಷ್ಠ ಅಂದರೆ 70 ವರ್ಷದವರೆಗೆ ಅರ್ಜಿ ಸಲ್ಲಿಸಬಹುದು. 70 ವರ್ಷದವರೆಗೂ ಅರ್ಜಿನ ಸಲ್ಲಿಸಬಹುದು. ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ, ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಇಂಟರ್ವ್ಯೂ ಬೇಸಿಸ್ ಮೇಲೆ ಏನು ನಾವು ಅಂಕಗಳು ಗಳಿಸ್ತೀವೋ ಅದರ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ. ಅರ್ಜಿ ಹಾಕುವುದು ಹೇಗೆ: ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಇಲ್ಲಿ ಕೊಟ್ಟಿದ್ದೀನಿ, ಇದಕ್ಕೆ ಹೋಗಿ ನೀವು ಆ ನಮೂನೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನೆಲ್ಲ ಫಿಲ್ ಮಾಡಿ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮುಖಾಂತರ 24/12/2024 ನೀವು ಸಲ್ಲಿಸ್ಬೋದು. ಸಂದರ್ಶನ ದಿನಾಂಕ ಬಂದು 24/12/2024. ಅರ್ಜಿ ಆನ್ಲೈನ್ ಮೂಲಕ ಸಲ್ಲಿಸುವ ಕೊನೆಯ ದಿನಾಂಕ 18/12/2024. ಇದೇ ತರಹ ನಿಮಗೆ ಇನ್ನೂ ಹೆಚ್ಚು ಗೌರ್ನಮೆಂಟ್, ಸ್ಟೇಟ್ ಮತ್ತು ಸೆಂಟ್ರಲ್ ಗೌರ್ನಮೆಂಟ್ ಜಾಬ್ ನೋಟಿಫಿಕೇಷನ್ಗೋಸ್ಕರ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಫ್ರೆಂಡ್ಸ್, ಮುಂದೆ